ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಜೀವಸ್ವರದ ಎಲ್ಲ ಕುಟುಂಬಗಳಿಗೂ, ಜೀವಸ್ವರದ ಎಲ್ಲ ವೀಕ್ಷಕರಿಗೂ ಸುವಾರ್ತೆಯನ್ನು ಸಾರುವುದರಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ನಮ್ಮೊಟ್ಟಿಗೆ ದುಡಿಯುತ್ತಿರುವ ಎಲ್ಲ ಸಹೋದರ ಸಹೋದರಿಯರು ಮತ್ತು ನಿಮ್ಮ ಕುಟುಂಬಗಳಿಗೆ ನಮ್ಮ RRC ಧ್ಯಾನ ಕೇಂದ್ರದ ಡೈರೆಕ್ಟರ್ ಗುರುಗಳು ಮತ್ತು ಇಲ್ಲಿ ಸೇವೆ ಮಾಡುವ ಎಲ್ಲ ಗುರುಗಳು, ವಿಶೇಷವಾಗಿ ಕನ್ನಡ ತಂಡದಲ್ಲಿ ಶುಶ್ರೂಷೆ ಮಾಡುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಪರವಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ನೂತನ ಶುಭಾಶಯಗಳನ್ನು ಕೋರುತ್ತೇನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಹೊಸ ವರ್ಷ ದೇವರು ನಮಗೆ ಕೊಟ್ಟಂತ ಶ್ರೇಷ್ಠ ಒಂದು ಕೊಡುಗೆಯಾಗಿದೆ. ದೇವರ ಕೃಪೆ, ದೇವರ ಕರುಣೆ ಇಲ್ಲದೆ ನಾವು ಈ ವರ್ಷವನ್ನು ಕಾಲಿಡಲು ಸಾಧ್ಯವಿಲ್ಲ. ಅನೇಕರು ಕಳೆದ ವರ್ಷದಲ್ಲಿ ನಾವು ಕಳೆದುಕೊಂಡಿದ್ದೇವೆ. ಆದರೆ ಈ ಹೊಸ ವರ್ಷವನ್ನು ನೋಡುವ, ಈ ಹೊಸ ವರ್ಷವನ್ನು ಅನುಭವಿಸುವ ಕೃಪೆಗೆ ನಮ್ಮನ್ನು ದೇವರು ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ. ಅದಕ್ಕಾಗಿ ಮೊಟ್ಟ ಮೊದಲು ಸರ್ವಶಕ್ತನಾದ ದೇವರಿಗೆ ಎಲ್ಲ ಸ್ತುತಿ ಸ್ತೋತ್ರ ಘನಮಾನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಈ ಹೊಸ ವರ್ಷದ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ದೇವರು ಕೊಟ್ಟಂಥ ಒಂದು ವಾಕ್ಯ, ಅಥವಾ ಈ ಹೊಸ ವರ್ಷಕ್ಕೆ ವಾಗ್ದಾನದ ವಾಕ್ಯ ಅಂತ ಹೇಳ್ಬೋದು, ಆಶೀರ್ವಾದದ ವಾಕ್ಯ, ಬ್ಲೆಸ್ಸಿಂಗ್ ವರ್ಡ್ ಆಫ್ ಗಾಡ್, ಏನಾದರೂ ಇರಲಿ. ಈ ಹೊಸ ವರ್ಷಕ್ಕಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಕೊಟ್ಟಂಥ ಅದ್ಭುತಕರವಾದ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ ವಚನ 9. ನಾವು ದೇವರು ಪ್ರಭು ಯೇಸು ಕ್ರಿಸ್ತರಲ್ಲಿ ನಮಗೆ ಕೊಟ್ಟ ಎಲ್ಲ ಆಶೀರ್ವಾದಗಳಿಗೆ ಸಹಬಾಧ್ಯಸ್ಥರು, ಹಕ್ಕುದಾರರು, ವಾರಸುದಾರರು. ಈ ವರ್ಷ ದೇವರ ಆಶೀರ್ವಾದವನ್ನ ನಮ್ಮ ಜೀವಿತದಲ್ಲಿ 2 ಪಟ್ಟು ಕಾಣುವಂತ ವರ್ಷವನ್ನಾಗಿ ದೇವರು ಅನುಗ್ರಹಿಸಿದ್ದಾರೆ. ಪ್ರಾಪಂಚಿಕವಾದ ಆಶೀರ್ವಾದ ಮಾತ್ರವಲ್ಲ, ಪಾರಮಾರ್ಥಿಕ ಆಶೀರ್ವಾದ, ಪವಿತ್ರಾತ್ಮರ ವರಗಳು, ಫಲಗಳು, ಪವಿತ್ರಾತ್ಮರ ಒಂದು ಅನಾಯಿಂಟಿಂಗ್ ಹೆಚ್ಚಾಗಿ ಕಾರ್ಯ ಮಾಡುವಂಥ ವರ್ಷವಾಗಿ ಈ ಹೊಸ ವರ್ಷವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಈ ವಾಕ್ಯವನ್ನು ಓದುವುದಕ್ಕೆ ಮೊದಲು 2025ನೇ ಇಸವಿ ಅಂತ ನಾನು ನೋಡುವಾಗ ಆ 5 ನನಗೆ ಬಹಳ ಸ್ಪೆಷಲ್ ಆಗಿ ಕಂಡು ಬಂತು. ಈ 25ರಲ್ಲಿ ನಾವು ಕಾಲಿಟ್ಟಿದ್ದೇವೆ. 5ನೆಯ ದಿನ ಏನು ಅನ್ನುವ ರೀತಿಯಲ್ಲಿ ನೋಡುವಾಗ, ಬಿಬ್ಲಿಕಲಿ ನಾವು ನೋಡೋದಾದರೆ 5ನೆಯ ದಿನ ದೇವರು ತನ್ನ ಸೃಷ್ಟಿ ಕಾರ್ಯಗಳಲ್ಲಿ ಮಾಡಿದಂಥ ಒಂದು ಮಹತ್ತರವಾದ ಘಟನೆ ಇದೆ. ಅದೇನೆಂದರೆ 5ನೆಯ ದಿನ ಸರ್ವಶಕ್ತನಾದ ದೇವರು ಜಲಚರ ಪ್ರಾಣಿಗಳನ್ನು, ಅನೇಕ ವಿಧವಾದ ಮೀನುಗಳನ್ನು, ಸಮುದ್ರದಲ್ಲಿ ವಾಸ ಮಾಡುವ ವಿಚಿತ್ರವಾದ ಜಲಚರ ಸಮೂಹವನ್ನ ದೇವರು ಸೃಷ್ಟಿ ಮಾಡಿ ನೋಡಿ, ಸೂರ್ಯ, ಚಂದ್ರ, ಹಣ್ಣು, ಮರ, ಹಂಪಲುಗಳು ಸೃಷ್ಟಿ ಮಾಡಿದಾಗ ಅವುಗಳನ್ನು ಸೃಷ್ಟಿ ಮಾಡಿದರು ಎಂದು ಬೈಬಲ್ ಹೇಳುತ್ತೆ. ಆದರೆ 5ನೆಯ ದಿನ ಜಲಚರ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ದು ಮಾತ್ರವಲ್ಲದೆ ಆ ಸೃಷ್ಟಿಗಳ ಮೇಲೆ ಒಂದು ವಿಶೇಷವಾದ ಆಶೀರ್ವಾದ, ಒಂದು ವಿಶೇಷವಾದ ಅಭಿಷೇಕವನ್ನು ಅನುಗ್ರಹಿಸಿದ್ದಾರೆ. ಆದ ಕಾರಣ 5 ಸ್ವಲ್ಪ ಹೆಚ್ಚಾದ ಬೆಲೆ ಮತ್ತು ಮಹತ್ವ. ಇನ್ನೊಂದು 5 ಅಂದ ತಕ್ಷಣ ನಮಗೆ ನೆನಪಾಗೋದು ಯೇಸುವಿನ ಪಂಚಗಾಯಗಳು. ಯೇಸುವಿನ ಪಂಚಗಾಯಗಳಿಂದ ಹರಿದು ಬಂದ ರಕ್ತ, ಯೇಸುವಿನ ಪಂಚಗಾಯಗಳಿಂದ ಹರಿದು ಬಂದ ಸೌಖ್ಯದ ಶಕ್ತಿ, ಯೇಸುವಿನ ಪಂಚಗಾಯಗಳ ಮೂಲಕ ನಮಗೆ ಸಿಕ್ಕಿದಂಥ ಬಿಡುಗಡೆ ಈ ವರ್ಷದಲ್ಲಿ ನಾವು ಯಥೇಚ್ಛವಾಗಿ ಅನುಭವಿಸುವ ಮಕ್ಕಳಾಗಿ, ಕುಟುಂಬವಾಗಿ ಮಾರ್ಪಾಡಾಗುತ್ತೇವೆ. ಆದಿಕಾಂಡ 1ನೇ ಅಧ್ಯಾಯ ವಚನ 21. ಅವುಗಳಿಗೆ ದೇವರು ಈ ಜಲಚರ ಪ್ರಾಣಿಗಳನ್ನು, ಅಂದರೆ ಸಮುದ್ರದಲ್ಲಿ ವಾಸ ಮಾಡುವ ಸಮೂಹವನ್ನು ಸೃಷ್ಟಿ ಮಾಡಿ ಜೀವ ಜಂತುಗಳಿಗೆ ದೇವರು ಹೇಳುತ್ತಾರೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದರು. ಹೀಗೆ ಬೆಳಗೂ ಬೈಗೂ ಆಗಿ 5ನೆಯ ದಿನ ಆಯಿತು. ಜಲಚರ ಪ್ರಾಣಿ ನೋಡಿ, ನಮ್ಮ ರಾಷ್ಟ್ರ ಪ್ರಾಣಿ ಯಾವುದು? ಹುಲಿ ಅಲ್ವಾ? ಭಾರತದ ರಾಷ್ಟ್ರೀಯ ನ್ಯಾಷನಲ್ ಆನಿಮಲ್ ಹುಲಿ, ಟೈಗರ್. ರಾಷ್ಟ್ರೀಯ ಹಕ್ಕಿ ನವಿಲು, ಹೌದಲ್ವಾ? ಆದರೆ ಇವತ್ತು ರಾಷ್ಟ್ರೀಯ ಪ್ರಾಣಿಯಾದ ಹುಲಿಯ ಸಂಖ್ಯೆ ಗಣನೀಯ. ಅಂದರೆ ಎಲ್ಲ ಝೂಗಳಲ್ಲಿ ಹುಲಿಯ ಸಂಖ್ಯೆ, ಹುಲಿಯ ಸಂತಾನ ಬಹಳ ಕಮ್ಮಿಯಾಗಿ ಹೋಗ್ತಾ ಇದೆ. ಇನ್ನು ಮುಂಬರುವ ಸಂತಾನ ನಮ್ಮ ರಾಷ್ಟ್ರೀಯ ಪ್ರಾಣಿಯನ್ನ ಝೂನಲ್ಲಿ ನೋಡೋಕೆ ಸಾಧ್ಯವಿಲ್ಲ. ಬದಲಿಗೆ ಫೋಟೋದಲ್ಲಿ ಮಾತ್ರ ಇದು ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಹೇಳುವಷ್ಟರ ಮಟ್ಟಿಗೆ ಅವುಗಳ ಸಂಖ್ಯೆ ಗಣನೀಯವಾಗಿ ಕಮ್ಮಿಯಾಗಿದೆ. ಆದರೆ ಮೀನುಗಳು
ಎಷ್ಟು ಸಾವಿರ ವರ್ಷಗಳಿಂದ ಜನರು ಯಥೇಚ್ಛವಾಗಿ ನಾನ್ ವೆಜ್ ತಿನ್ನುವ ನಾವೆಲ್ಲರೂ ಎಷ್ಟೋ ಮೀನುಗಳನ್ನು ಹಿಡಿದು ತಿಂದಿದ್ದೇವೆ. ಆದರೆ ಇನ್ನೂ ಆ ಮೀನುಗಳ ಸಂಖ್ಯೆ ಕಮ್ಮಿ ಆಗಲಿಲ್ಲ. ಸಮುದ್ರದಲ್ಲಿ ಮೀನುಗಳ ಕೊರತೆ ಉಂಟಾಗಲಿಲ್ಲ. ಮೀನುಗಳು ಹೆಚ್ಚು 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 ಅಭಿವೃದ್ಧಿ ಆಗ್ತಾನೇ ಇದೆ. ಕಾರಣ ಏನು? ಆ ಜಲಚರ ಪ್ರಾಣಿಗಳ ಮೇಲೆ ದೇವರ ಆಶೀರ್ವಾದದ ವಾಗ್ದಾನದ ವಾಕ್ಯ. ನೀವಿದನ್ನು ವಾಗ್ದಾನವಾಗಿ ತೆಗೆದುಕೊಂಡಾಗ ಅದು ನಿಮ್ಮಲ್ಲಿ ನೆರವೇರುತ್ತದೆ. ಇದು ಪರವಾಗಿಲ್ಲ ಬಿಡು, ಈ ದಿನ ಕೇಳಿದ್ವಿ ಅಷ್ಟೇ ಅಂತ ನೀವು ಬಿಟ್ಟರೆ ಅದು ನಿಮಗೆ ಅಷ್ಟೇ. ದೇವರು ಈ ವಾಗ್ದಾನ ಕೊಟ್ಟಿದ್ದಾರೆ. ಹೊಸ ವರ್ಷದ ದಿನ ಜಲಚರ ಪ್ರಾಣಿಗಳ ಮೇಲೆ ದೇವರು ಕೊಟ್ಟಂತ ಆಶೀರ್ವಾದ ಇಂದಿಗೂ ಕಾರ್ಯ ಮಾಡುತ್ತಾ ಇದೆ. ಆದ ಕಾರಣ ಎಷ್ಟೋ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನರು ಮೀನನ್ನು ತಿಂದರೂ ಸಹ ಮೀನುಗಳ ಎಣಿಕೆ ಕೊರತೆ ಕಮ್ಮಿ ಆಗಲಿಲ್ಲ, ಅವು ಅಭಿವೃದ್ಧಿ ಆಗ್ತಾ ಇದೆ. ಸೊ ಪ್ರಾಪಂಚಿಕವಾಗಿ ಮೀನು ಅಂತ ನಾವು ಮೀನನ್ನ ನೋಡೋದು ಒಂದು ಕಡೆ, ಆಧ್ಯಾತ್ಮಿಕವಾಗಿ ನೋಡುವುದಾದರೆ ಈ ವರ್ಷ ದೇವರ ಸೇವೆ ಮಾಡುವ ಪ್ರತಿಯೊಬ್ಬ ದೇವ ಸೇವಕರು ರಾಶಿ ರಾಶಿ ಮೀನುಗಳನ್ನ ತಮ್ಮ ಬಲೆಯಲ್ಲಿ ತುಂಬಿಸಿಕೊಂಡು ದೇವರ ರಾಜ್ಯದ ಬೊಕ್ಕಸಕ್ಕೆ ಸೇರುವ ಕೃಪೆಯನ್ನ ಪ್ರತಿಯೊಬ್ಬ ದೇವ ಸೇವಕರ ಮೇಲೆ ಯಥೇಚ್ಛವಾಗಿ ದೇವರು ಅನುಗ್ರಹಿಸುತ್ತಿದ್ದಾರೆ. ಆಮೇನ್ ಎಂದು ಟೈಪ್ ಮಾಡಿ ಹಾಕಿ. ಈ ವಾಗ್ದಾನ ನನ್ನಲ್ಲಿ ನೆರವೇರಲಿ, ಈ ವಾಕ್ಯವನ್ನು ನಾನು ಸ್ವೀಕರಿಸುತ್ತೇನೆ. ಆಮೇನ್, ನಾನೇ ಅ ಸರ್ವೆಂಟ್ ಆಫ್ ಗಾಡ್, ನಾನೇ ಆ ಸೇವಕ, ಈ ವಾಕ್ಯ ನನ್ನಲ್ಲಿ ಕಾರ್ಯ ಮಾಡಲಿ. ಆಮೇನ್ ಎಂದು ನೀವು ಟೈಪ್ ಮಾಡುವಾಗ ಆ ವಾಕ್ಯದ ಆಶೀರ್ವಾದ ನಿಮ್ಮಲ್ಲಿ ಕಾರ್ಯ ಮಾಡುತ್ತದೆ. ದೇವರು ನನಗೆ ತೋರಿಸಿಕೊಟ್ರು, ಈ ಹೊಸ ವರ್ಷ 2025 ರಾಶಿ ರಾಶಿ ಮೀನುಗಳು ಅಭಿವೃದ್ಧಿಯಾದ ರೀತಿಯಲ್ಲಿ ದೇವರ ರಾಜ್ಯದಲ್ಲಿ ಬೆಸ್ತರಾಗಿ ಕೆಲಸ ಮಾಡುವ ದೇವ ಸೇವಕರ ಬಲೆಗಳು ತುಂಬಿ ತುಳುಕುವಂತೆ ಯಥೇಚ್ಛವಾದ ಮೀನುಗಳನ್ನು ದೇವರ ರಾಜ್ಯಕ್ಕೆ ತುಂಬಿಸುವ ಸೇವೆಯ ಒಂದು ಅಭಿಷೇಕವನ್ನ ದೇವರು ನಮ್ಮ ಮೇಲೆ ಯಥೇಚ್ಛವಾಗಿ ಸುರಿಸುತ್ತಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅದ್ಭುತಕರವಾದ ಆಶೀರ್ವಾದ ವಿಶ್ವಾಸಿಸೋಣ. ಈ ಅಭಿವೃದ್ಧಿ ಮೀನುಗಳ ರೂಪದಲ್ಲಿ. ಮೀನನ್ನು ಯಾರಿಗೆ ಹೋಲಿಕೆ ಮಾಡ್ತೇವೆ? ಲೂಕ 5:8 ಮೇಲ್ಪಟ್ಟು ಪೇತ್ರ ಬಲೆಯನ್ನು ತೊಳೆಯುತ್ತಾ ಇದ್ದ ಅಲ್ವಾ? ಸೊ ರಾತ್ರಿ ಇಡೀ ಮೀನಿಗಾಗಿ ಬೇಟೆಯಾಡಿ ಅವನು ಸೋತು ಕೈಚಲ್ಲಿ ಕುಳಿತಿದ್ದ. ಯಾಕೆ ಬೇಸರದಲ್ಲಿದ್ಯಾ? ಬಲಗಡೆ ಬಲೆಯನ್ನು ಹಾಕು ಎಂದು ಹೇಳುವಾಗ, ಗುರುವೇ ರಾತ್ರಿಯೆಲ್ಲ ನಾನು ದುಡಿದಿದ್ದೇನೆ. ಇವತ್ತು ಎಷ್ಟೋ ದೇವ ಸೇವಕರು ತಮ್ಮ ಸೇವೆಯಲ್ಲಿ ಅಭಿವೃದ್ಧಿ ಇಲ್ಲ, ದೇವರು ನಮ್ಮನ್ನು ಉಪಯೋಗ ಮಾಡ್ತಾ ಇಲ್ಲ, ನಮ್ಮ ಸೇವೆ ಇನ್ನೂ ಅಭಿಷೇಕದಲ್ಲಿ ಮುನ್ನಡೆಸಲ್ಪಡ್ತಾ ಇಲ್ವಲ್ಲ ಎಂದು ಕೊರಗ್ತಾ ಇರ್ಬೋದು. ಈ ಹೊಸ ವರ್ಷ ವಿಶೇಷವಾಗಿ ದೇವ ಸೇವಕರಿಗಳಿಗಾಗಿ ಎಲ್ಲ ಧರ್ಮ ಕೇಂದ್ರ, ಧ್ಯಾನ ಕೇಂದ್ರ, ಧ್ಯಾನಕೂಟಗಳು, ಸುವಾರ್ಥ ತಂಡಗಳ ಮೇಲೆ ವಿಶೇಷವಾದ ಅಭಿಷೇಕವನ್ನು ಸುರಿಸುವ ವರ್ಷವಾಗಿ ದೇವರು ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಇದನ್ನು ಆಮೇನ್ ಎಂದು ಸ್ವೀಕರಿಸುವ ತಂಡಗಳಲ್ಲಿ ಈ ವಾಗ್ದಾನ ಕಾರ್ಯ ಮಾಡುತ್ತದೆ. ಆಗ ಪೇತ್ರನಿಗೆ ಹೇಳುತ್ತಾರೆ, ಬಲೆಗಡೆ ಹಾಕಿದಾಗ ಪೇತ್ರ ಒಂದೂ ಮೀನು ಸಿಗದೆ ರಾತ್ರಿಯೆಲ್ಲ ಬೇಸರದಿಂದಿದ್ದ ಪೇತ್ರ ರಾಶಿ ರಾಶಿ ಮೀನು ಆ ಬಲೆ ಹರಿದು ಹೋಗುವಂತಿತ್ತು. ಆ ಬಲೆಯನ್ನು ಎಳೆಯಲು ತನ್ನ ಸ್ನೇಹಿತರನ್ನು ಜೊತೆಗೆ ಕರೆದುಕೊಂಡ. ಅಷ್ಟರ ಮಟ್ಟಿಗೆ ಅಲ್ಲಿ ಮೀನುಗಳನ್ನು ಹಿಡಿದ. ಆಗ ಯೇಸು ಹೇಳುತ್ತಾರೆ, ನೀನು ಇದುವರೆಗೂ ಮೀನುಗಳನ್ನು ಹಿಡಿಯುವ ಬೆಸ್ತನಾಗಿದ್ದೆ, ಈಗ ನನ್ನನ್ನು ಹಿಂಬಾಲಿಸು, ಮನುಷ್ಯರನ್ನು ಹಿಡಿಯುವ ಬೆಸ್ತನನಾಗಿ ನಿಮ್ಮನ್ನು ಮಾರ್ಪಡಿಸುತ್ತೇನೆ ಎಂಬುದಾಗಿ. ಈ ಹೊಸ ವರ್ಷದಲ್ಲಿ ದೇವರು ನಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುವ ಒಂದು ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡಲಿ. ಕುಟುಂಬಗಳಲ್ಲಿ ಆ ಒಂದು ಪವಿತ್ರಾತ್ಮರ ಅಭಿಷೇಕ, ಕುಟುಂಬಗಳಲ್ಲಿ ಒಂದು ಹೆಂಡತಿ ಒಂದು ಗಂಡ ಪ್ರಾರ್ಥನಾ ಚೈತನ್ಯ ವೀರನಾಗಿ ದೇವರ ಅಭಿಷೇಕವನ್ನು ಪಡೆದುಕೊಂಡರೆ ಆ ಕುಟುಂಬದಲ್ಲಿರುವ ಎಲ್ಲ ಮೀನುಗಳನ್ನು ತನ್ನ ಬಲೆಗೆ ದೇವರ ರಾಜ್ಯ ಎಂಬ ಬೊಕ್ಕಸಕ್ಕೆ ಸೇರಿಸುವ ಒಂದು ಅಭಿಷೇಕ. ಯೋವೇಲ 2:28 ವಾಗ್ದಾನ, ಅಂತಿಮ ದಿನಗಳಲ್ಲಿ ಎಲ್ಲ ಮಾನವರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿಮ್ಮ ಮಕ್ಕಳು ಯೌವನಸ್ಥರು ಪ್ರವಾದಿಸುವರು, ದರ್ಶನಗಳಾಗುವು, ದಿವ್ಯ ಕನಸುಗಳು ಬೀಳುವುವು ಅಂತ ಒಂದು ಅಭಿಷೇಕವನ್ನು ದೇವರು ನಮಗೆ ಅನುಗ್ರಹಿಸಲಿದ್ದಾರೆ. ಆದ್ದರಿಂದ ಎಲ್ಲ ದೇವಸೇವಕರಲ್ಲಿ ಒಂದು ವಿನಂತಿ, ಎಚ್ಚೆತ್ತುಕೊಳ್ಳಿ. ಈ ವರ್ಷ ನಮ್ಮ ಬಲೆಗಳು ತುಂಬಿ ಹರಿದು ಹೋಗುವಷ್ಟರ ಮಟ್ಟಿಗೆ ಮೀನುಗಳನ್ನು ಸೇರಿಸುವ ಕೃಪೆ ಮತ್ತು ಅಭಿಷೇಕವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಚಪ್ಪಾಳೆ ತಟ್ಟುತ್ತಾ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ, ಆಮೇನ್, ನಾನು ಸಿದ್ಧ, ನನ್ನನ್ನು ಕಳುಹಿಸಿ, ನನ್ನನ್ನು ಉಪಯೋಗಿಸಿ, ಈ ವಾಗ್ದಾನ ಈ ವರ್ಷ ನನ್ನ ಜೀವಿತದಲ್ಲಿ ನೆರವೇರಲಿ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ನಮಗಲ್ಲ ಕರ್ತರೆ, ನಮಗಲ್ಲ. ಎಲ್ಲ ಸ್ತುತಿ ಸ್ತೋತ್ರ ಘನಮಾನ ನಿಮ್ಮೊಬ್ಬರಿಗೆ ಸಲ್ಲಲಿ. ಆಮೇನ್. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಈ ವಾಗ್ದಾನ ನನಗೆ ಪರ್ಸನಲ್ ಆಗಿ ದೇವರು ಕೊಟ್ಟಂತ ವಾಕ್ಯ. ಆದರೆ
ಇದನ್ನ ನಾನು ನನಗಾಗಿ ಇಟ್ಟುಕೊಳ್ಳಲಿಲ್ಲ, ನನ್ನೊಟ್ಟಿಗೆ ಕೈ ಜೋಡಿಸಿರುವ ನನ್ನ ಸಮೂಹಕ್ಕೆ, ನನ್ನ ತಂಡಕ್ಕೆ, ನನ್ನ ಆಧ್ಯಾತ್ಮಿಕ ಮಕ್ಕಳಿಗೆ, ನಮ್ಮ ಎಲ್ಲ ಧ್ಯಾನಾರ್ಥಿಗಳಿಗೆ ಶೇರ್ ಮಾಡ್ತಾ ಇದ್ದೇನೆ, ಒಪ್ಪಿಸಿ ಕೊಡ್ತಾ ಇದ್ದೇನೆ. ಹೇಗೆ ಅಂತ ನಾವು ಮುಂದಿನ ವಚನದಲ್ಲಿ ನೋಡೋಣ. ಹೇಗೆ ನಾವು ಈಗ ದೇವರು ಒಬ್ಬ ದೇವ ಸೇವಕನಿಗೆ ಕೊಟ್ಟಂತ ಆಶೀರ್ವಾದಗಳಲ್ಲಿ ಹೇಗೆ ಇಡೀ ಸಮೂಹ ಪಾಲುಗಾರರಾಗುತ್ತದೆ, ಹಕ್ಕು ಬಾಧ್ಯತೆ ಆಗುತ್ತದೆ ಎಂಬುದನ್ನು ನಾವು ಮುಂದುವರಿಸಿ ನೋಡೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಕೃತಜ್ಞತೆ, ಯೇಸುವೆ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಚಿಂತಿಸಬೇಡಿ, ಗತಿಸಿ ಓದುವುದನ್ನು ಕುರಿತು ಯೋಚನೆ ಮಾಡಬೇಡಿ. ದೇವರು ಎಲ್ಲವನ್ನ ಒಳ್ಳೆಯದಾಗಿ ಮಾರ್ಪಡಿಸಲು ಶಕ್ತರಾಗಿದ್ದಾರೆ. ದೇವರು ಹೇಳ್ತಾರೆ, ನನ್ನ ಜನರ ಮುಖದಲ್ಲಿ ಆ ಕಣ್ಣೀರನ್ನು ನಾನು ಒರೆಸಿ ಬಿಡುವೆನೆಂಬುದಾಗಿ. ಈ ವರ್ಷ ನಿಮಗೆ ದುಃಖವನ್ನು ಸಂತೋಷವನ್ನು ಉಂಟು ಮಾಡುವ ವರ್ಷ. ಧೈರ್ಯದಿಂದಿರೋಣ, ಸ್ಥಿರಚಿತ್ತದಿಂದಿರೋಣ. ಭಯಪಡಬೇಡ, ನಿನಗೆ ವಿಶ್ವಾಸ ಹೊಂದಿದ್ದರೆ ಸಾಕು, ವಿಶ್ವಾಸ ಹೊಂದಿದ್ದರೆ ಸಾಕು. ಧೈರ್ಯದಿಂದ ಈ ವರ್ಷವನ್ನು ನಾವು ದೇವರ ನಾಮದ ಮಹಿಮೆಗಾಗಿ ಮುನ್ನಡೆಸಲ್ಪಡೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಇಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ ವಚನ 9. ದೇವರು ವಾಗ್ದಾನ ಮಾಡಿದ ನಾಡಿಗೆ ಬಂದಾಗಲೂ ಅಬ್ರಹಾಮನು ಅದೇ ವಿಶ್ವಾಸದ ನಿಮಿತ್ತ ಒಬ್ಬ ಅನ್ಯ ದೇಶೀಯನಂತೆ ಬಾಳಿದನು, ಡೇರೆಗಳಲ್ಲಿ ಇದ್ದುಕೊಂಡು ಒಬ್ಬ ಪ್ರವಾಸಿಗನಂತೆ ಜೀವಿಸಿದನು. ಅದೇ ವಾಗ್ದಾನಕ್ಕೆ ಚೆನ್ನಾಗಿ ಕೇಳಿಸ್ಕೋಬೇಕು, ಅದೇ ವಾಗ್ದಾನಕ್ಕೆ ಸಹ ಬಾಧ್ಯಸ್ಥರಾದ ಕೋ ವರ್ಕರ್ ಅಲ್ಲ, ಸಹ ಕೆಲಸಗಾರರು. ಸಹ ಬಾಧ್ಯಸ್ಥರು ಅಂದರೆ ಜಾಯಿಂಟ್ ಅಕೌಂಟ್ ಇಟ್ಕೊಂಡಿರೋರು, ಜೊತೆಗೆ ಹಕ್ಕು ಉಳ್ಳವರು ಅನ್ನೋ ರೀತಿಯಲ್ಲಿ. ಅದೇ ವಾಗ್ದಾನಕ್ಕೆ, ಒಂದೇ ವಾಗ್ದಾನ, ಅಬ್ರಹಾಮನಿಗೆ ದೇವರು ಮಾಡಿದ ವಾಗ್ದಾನ, ಆ ವಾಗ್ದಾನಕ್ಕೆ ಸಹ ಬಾಧ್ಯಸ್ಥರಾದ ಈಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಇಲ್ಲಿ ದೇವರು ವಾಗ್ದಾನ ಮಾಡಿದ್ದು ಅಬ್ರಹಾಮನಿಗೆ. ಆದರೆ ಸಂತ ಪೌಲ ಹೇಳ್ತಾರೆ, ದೇವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನಕ್ಕೆ ಅವನ ಮಕ್ಕಳಾದ ಈಸಾಕ, ಯಾಕೋಬ ಎಲ್ಲರೂ ಬಾಧ್ಯಸ್ಥರಾದರು. ಅದ್ಭುತಕರವಾದ ಅನುಭವ. ಅದಕ್ಕೆ ನಾನು ಹೇಳಿದ್ದು, ಈ ವರ್ಷ ದೇವ ಸೇವಕರಿಗೆ ಅಥವಾ ನನಗೆ ಪರ್ಸನಲ್ ಆಗಿ ಕೊಟ್ಟಂತ ಆದಿಕಾಂಡ 5ನೇ ದಿನದ ಸೃಷ್ಟಿಯ ಕಾರ್ಯ, ಅದು ನಮ್ಮೊಟ್ಟಿಗಿರುವ ಎಲ್ಲರಿಗೂ ಅದು ಸಹಬಾಧ್ಯಸ್ಥರು. ನೀವೆಲ್ಲರೂ ಹಕ್ಕುದಾರರು. ನಿಮಗೆಲ್ಲರಿಗೂ ಆಶೀರ್ವಾದ ಹಂಚಲ್ಪಡುತ್ತದೆ. ಹೇಗೆಂದ್ರೆ ಅಬ್ರಹಾಮನ ಒಂದು ಆಸ್ತಿ ಪಾಸ್ತಿಗೆ ವಾರಸುದಾರ ಯಾರು? ಲಿಟ್ರಲಿ ನೋಡೋದಾದ್ರೆ ತನ್ನ ಮಗ ಈಸಾಕ. ಅಪ್ಪ ಸತ್ತ ಮೇಲೆ ಅವನ ಆಸ್ತಿ ಎಲ್ಲ ಯಾರಿಗೋಗುತ್ತೆ? ಮಗನಿಗೆ ಹೋಗುತ್ತದೆ. ಓಕೆ, ಈಸಾಕ ಏನ್ ಮಾಡ್ತಾನೆ? ಇನ್ನೂ ಸ್ವಲ್ಪ ಆಸ್ತಿ ಸೇರಿಸಿಟ್ಟಿರ್ತಾನೆ. ಈಸಾಕ ಸತ್ತ ಮೇಲೆ ಅಬ್ರಹಾಮನ ಆಸ್ತಿ, ಅಪ್ಪ ಈಸಾಕನ ಆಸ್ತಿ ಯಾರಿಗೆ ಹೋಗುತ್ತೆ? ಯಾಕೋಬನಿಗೆ ಹೋಗುತ್ತೆ. ಡಬಲ್ ಫೋಲ್ಡ್. ಯಾಕೋಬ ಸತ್ತಾಗ ಏನಾಗುತ್ತೆ? ಅಬ್ರಹಾಮನ ಆಸ್ತಿ, ಈಗ ಹೇಳ್ತಾರಲ್ಲ ಮೊಮ್ಮಗನ ತಾತ, ಎಸ್ ಓಕೆ, ತಾತನ ಆಸ್ತಿ ಮೊಮ್ಮಗನಿಗೆ ಬರುತ್ತೆ. ಮೊಮ್ಮಗನಿಗೆ ಹಕ್ಕುಂಟು, ಅಧಿಕಾರ ಉಂಟು, ಅವನು ಬಾಧ್ಯಸ್ಥ, ಹಕ್ಕು ಬಾಧ್ಯಸ್ಥ ಅಂತ ಹೇಳ್ತೀವಿ. ಸೊ ಆ ರೀತಿಯಲ್ಲಿ ಇಲ್ಲಿ ನನಗೆ ದೇವರು ಕೊಟ್ಟಂತ ವಾಕ್ಯ, ಅಬ್ರಹಾಮನ ವಾಗ್ದಾನಕ್ಕೆ ಇವರೆಲ್ಲರೂ ಬಾಧ್ಯಸ್ಥರಾಗಿದ್ದರು. ಇಂದು ಈ ಹೊಸ ವರ್ಷದಲ್ಲಿ ದೇವರು ಕೊಟ್ಟಿರುವಂತ ಈ ವಾಗ್ದಾನಕ್ಕೆ, ನನಗೆ ಕೊಟ್ಟಂತ ಈ ವಾಗ್ದಾನಕ್ಕೆ ನನ್ನ ಮಕ್ಕಳು ಹಕ್ಕು ಬಾಧ್ಯಸ್ಥರು, ನನ್ನ ಗಂಡ ಸಹ ಹಕ್ಕು ಬಾಧ್ಯಸ್ಥ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನನ್ನ ತಂಡ ಹಕ್ಕು ಬಾಧ್ಯಸ್ಥ, ನನ್ನೊಟ್ಟಿಗೆ ಕೈ ಜೋಡಿಸಿರುವ ಜೀವಸ್ವರದ ವೀಕ್ಷಕರುಗಳು, ಕುಟುಂಬಗಳು, ನೀವು ಹಕ್ಕು ಬಾಧ್ಯಸ್ಥರು. ನಮ್ಮ ಧ್ಯಾನಾರ್ಥಿಗಳು ಹಕ್ಕು ಬಾಧ್ಯಸ್ಥರು. ಹೇಗೆಂದರೆ, ಉದಾಹರಣೆಗೆ ಇನ್ನು ಸ್ವಲ್ಪ ಸರಳವಾಗಿ ಹೇಳ್ತೀನಿ. ನೋಹ ನೀತಿವಂತ, ಕರೆಕ್ಟ್ ಅಲ್ವಾ? ನೋಹನ ಕಾಲದಲ್ಲಿ ದೇವರು ನೋಹನಿಗೆ ಹೇಳಿದರು, ನೀನೊಂದು ನಾವೆಯನ್ನು ಕಟ್ಟು ಎಂದು. ಅವನು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು, ಓಕೆ, ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವೆಯನ್ನು ಕಟ್ಟುವುದರಲ್ಲೇ ತನ್ಮಯನಾದ. ಜನ ಎಲ್ಲ ಹುಚ್ಚ ಅಂದರು. ಬುದ್ಧಿ ಇದೆಯಾ ನಿನಗೆ? ಎಲ್ಲಿ ಮಳೆ ಬರುತ್ತೆ, ಎಲ್ಲಿ ಪ್ರವಾಹ ಬರುತ್ತೆ, ನಿನಗೆ ಬೇರೆ ಕೆಲಸ ಇಲ್ಲ ಅಂದರು. ಆದರೆ ನೋಹ ದೇವರ ಸ್ವರಕ್ಕೆ, ಜೀವ ಸ್ವರಕ್ಕೆ ಕಿವಿಗೊಟ್ಟು ಕಾಣದೇ ಇದ್ದ ಭವಿಷ್ಯದ ಬಗ್ಗೆ ಮುನ್ನೆಚ್ಚರಿಕೆ ತೆಗೆದುಕೊಂಡಾಗ ತನ್ನ ನಾವೆಯನ್ನು ಕಟ್ಟಿದ. ಆ ನಾವೆ ಕಟ್ಟುವಾಗ 100% ಅವರ ಹೆಂಡತಿ ಸಹಾಯ ಮಾಡಿರ್ತಾಳೆ. ಬೈಕೊಂಡಿದ್ರು ಬೈಕೊಳ್ದೆ ಇದ್ರು, ಏನೋ ನನ್ನ ಗಂಡ ಮಾಡ್ತಾ ಇದ್ದಾನೆ, ಅವನಿಗೆ 3 ಹೊತ್ತು ಊಟನಾದರೂ ರೆಡಿ ಮಾಡಿ ಕೊಡೋಣ ಅಂತ ಸಹಾಯ ಮಾಡಿರ್ತಾರೆ. ಮಕ್ಕಳು, ಏನಪ್ಪ ನಿನ್ನ ಕೆಲಸ, ಇದು ಯಾಕಪ್ಪ ಮಾಡ್ತಾ ಇದ್ಯಾ, ನಿನಗೆ ಬೇರೆ ಕೆಲಸ ಇಲ್ವಪ್ಪ ಅಂತ ಹೇಳಿದ್ರು ಸಹ
ಅಯ್ಯೋ, ಈ ವಯಸ್ಸಾದ ನಮ್ಮ ಅಪ್ಪನಿಗೆ ಯಾವಾಗಪ್ಪ ನಾವು ಇದು ಮಾಡೋದು ಅಂತ ಅಪ್ಪನ ಕಷ್ಟ ನೋಡಲಾಗದೆ ಆ 3 ಗಂಡು ಮಕ್ಕಳು ಸಹ ಖಂಡಿತ ಸಹಾಯ ಮಾಡಿರ್ತಾರೆ. ಉದಾಹರಣೆಗೆ, ಈಗ ನಾನು ದೇವರ ಸೇವೆ ಮಾಡುವವಳು, ನಾನು ಸೇವೆಗೆ ಬರಬೇಕಾದ್ರೆ ನಮ್ಮ ಯಜಮಾನರು ನನಗೆ ಸಹಾಯ ಮಾಡ್ತಾರೆ. ಪರವಾಗಿಲ್ಲ, ನೀನು ಹೋಗು, ನೀನು ಮೊದಲು ದೇವರ ಕೆಲಸ ಮಾಡು, ಏನೇ ಅರ್ಜೆಂಟ್ ಕೆಲಸ ಇದ್ರು ಅದನ್ನ ನಾನು ನೋಡ್ಕೋತೀನಿ ಎಂದು ಗಂಡ ನನಗೆ ಸಹಾಯ ಮಾಡುವ ಕಾರಣ ಇವತ್ತು ನಾನು ನಿಮ್ಮ ಸನ್ನಿಧಾನದಲ್ಲಿ ಬಂದು ನಿಲ್ಲಲು ಸಾಧ್ಯವಾಗುತ್ತದೆ. ಅದೇ ರೀತಿ ಎಷ್ಟೋ ಬಾರಿ ಮೈಸೂರು, ತುಮಕೂರು, ಬೇರೆ ಊರುಗಳಿಗೆ ಹೋಗಿ ಸುವಾರ್ತೆ ಸಾರುವ ಸಮಯದಲ್ಲಿ ನನ್ನ ಮಕ್ಕಳು, ಅಮ್ಮ ನೀನು ಹೋಗಿ ಸೇವೆ ಮಾಡು, ನಾವು ಕಾಲೇಜ್ಗೆ ಹೋಗ್ತೀವಿ, ನಾವು ಮನೆ ಕೆಲಸ ಮಾಡ್ತೀವಿ, ನಾವು ಅಡುಗೆ ಮಾಡ್ತೀವಿ, ನಾವು ನಮ್ಮನ್ನ ನೋಡ್ಕೋತೀವಿ, ನೀನು ಹೋಗು ಸೇವೆಗೆ. ಸಾಧ್ಯವಾದರೆ ನನ್ನ ಮಕ್ಕಳು ಸಹ ನನ್ನೊಟ್ಟಿಗೆ ಬಂದು ಸೇವೆಗೆ ಭಾಗಿಯಾಗ್ತಾ ಇದ್ರು. ಸೊ ನೋಹನಿಗೆ ಹೇಗೆ, ಅದೇ ರೀತಿ ಇವತ್ತು ಈ ಒಂದು ಜೀವಸ್ವರ ನಾನು ಟಿವಿ ಮೂಲಕ ನಿಮ್ಮ ಮನೆಗಳಿಗೆ ಬರಬೇಕಾದ್ರೆ ನನ್ನ ಇಡೀ ಕನ್ನಡ ತಂಡ ಅದಕ್ಕಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡ್ತಾ ಇರುತ್ತೆ. ಅದನ್ನ ವಿಡಿಯೋ ಮಾಡೋರು, ಎಡಿಟ್ ಮಾಡೋರು, ಪೋಸ್ಟ್ ಮಾಡೋರು, ಪ್ರಾರ್ಥನೆ ಮಾಡೋರು, ಪರ್ಮಿಷನ್ ಕೊಟ್ಟ ಡೈರೆಕ್ಟರ್ ಗುರುಗಳು ಅವರೆಲ್ಲರೂ ನನ್ನೊಟ್ಟಿಗೆ ದುಡಿತಾ ಇರ್ತಾರೆ. ಅವರೆಲ್ಲರೂ ಸಹಬಾಧ್ಯಸ್ಥರು, ದೇವರು ಕೊಡುವ ಆಶೀರ್ವಾದಕ್ಕೆ ಅವರೆಲ್ಲರೂ ಸಹಬಾಧ್ಯಸ್ಥರು. ಎಷ್ಟೋ ಧ್ಯಾನಾರ್ಥಿಗಳು, ಎಷ್ಟೋ ಜೀವಸ್ವರ ವೀಕ್ಷಕರು ನೀವು ಅದನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸುವಾರ್ತೆ ಸಾರುವುದರಲ್ಲಿ ನನ್ನೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೀರಾ. ನೋಹ ನಾವೆಯನ್ನ ಕಟ್ಟಿದ, ಆದರೆ ಆ ನಾವೆಯಲ್ಲಿ ಅವನೊಬ್ಬನು ಮಾತ್ರ ರಕ್ಷಣೆಯನ್ನು ಹೊಂದಿಕೊಳ್ಳಲಿಲ್ಲ. ಅವನೊಟ್ಟಿಗೆ ಸಹಬಾಧ್ಯಸ್ಥರಾಗಿ ಎಣಿಕೆ ಮಾಡಲ್ಪಟ್ಟ ಹೆಂಡತಿ, ಮಕ್ಕಳು, ಸೊಸೆಯಂದಿರು ಎಲ್ಲರೂ ಸುರಕ್ಷಿತವಾಗಿ ಆ ನಾವೆಯೊಳಗೆ ಸೇರಿಕೊಂಡು ನೋಹನ ಆಶೀರ್ವಾದದಲ್ಲಿ ಬಾಧ್ಯಸ್ಥರಾದರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನನ್ನ ವಿಶ್ವಾಸ, ದೇವರು ನನಗೆ ಕೊಟ್ಟ ಸಕಲ ವಿಧವಾದ ಕೃಪಾ ವರದಾನಗಳಲ್ಲಿ, ದೇವರು ನನಗೆ ಕೊಟ್ಟ ಎಲ್ಲ ಆಶೀರ್ವಾದಗಳಲ್ಲಿ ನನ್ನ ಕುಟುಂಬ ಮಾತ್ರವಲ್ಲ, ನನ್ನ ತಂಡ, ನಮ್ಮ ಧ್ಯಾನಾರ್ಥಿಗಳು, ಜೀವಸ್ವರದ ಕುಟುಂಬಗಳು, ನೀವೆಲ್ಲರೂ ಸಹ ಬಾಧ್ಯಸ್ಥರಾಗಿದ್ದೀರಿ. ನಿಮಗೆಲ್ಲರಿಗೂ ಆಧ್ಯಾತ್ಮಿಕ ಮಕ್ಕಳಾಗಿರುವ ನಿಮಗೆ, ಆಧ್ಯಾತ್ಮಿಕ ತಾಯಿಯ ಸ್ಥಾನದಲ್ಲಿರುವ ನನ್ನ ಮೂಲಕ ಆ ಆಶೀರ್ವಾದ, ಈ ವಾಗ್ದಾನದ ಆಶೀರ್ವಾದ ಈ ಹೊಸ ವರ್ಷದಲ್ಲಿ 5ನೆಯ ದಿನದಲ್ಲಿ ಮೀನುಗಳನ್ನು ಸೃಷ್ಟಿ ಮಾಡಿ ದೇವರು ಕೊಟ್ಟಂಥ ಒಂದು ಅಭಿಷೇಕ ನಮ್ಮೆಲ್ಲರ ಕುಟುಂಬಗಳಲ್ಲಿ ಕಾರ್ಯ ಮಾಡುತ್ತದೆ. ಧೈರ್ಯದಿಂದಿರಿ. ವಾಕ್ಯ ನಂಬಿಗಸ್ತದ್ದು, ವಾಕ್ಯ ನೆರವೇರಿಯ ತೀರುತ್ತದೆ. ಅಬ್ರಹಾಮನಿಗೆ ಮಾಡಿದ ವಾಗ್ದಾನಕ್ಕೆ ಅವನ ಮಕ್ಕಳು ಸಹಬಾಧ್ಯಸ್ಥರು. ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ, ನಮಗೆ ಚೆನ್ನಾಗಿ ಮನದಟ್ಟಾಗಬಹುದು. ನನಗೆ ಬಹಳ ಇಷ್ಟವಾದ ವಾಕ್ಯ ಗಲಾತ್ಯ 3:13-14. ಇಲ್ಲಿ ಪ್ರಭು ಯೇಸು ಶಿಲುಬೆ ಮರಣದ ಮೂಲಕ ನಮ್ಮನ್ನು ಬಂಧಿಸಿಟ್ಟಿದ್ದ ಧರ್ಮಶಾಸ್ತ್ರದ ಎಲ್ಲ ಪಾಪಶಾಪಗಳಿಂದ ಬಿಡುಗಡೆ ಮಾಡಿ, ಬರೀ ಬಿಡುಗಡೆ ಮಾತ್ರ ಮಾಡಿದಲ್ಲ, ಬಿಡುಗಡೆ ಮಾಡಿ ಅಬ್ರಹಾಮನ ಸೌಭಾಗ್ಯಕ್ಕೆ ನಮ್ಮನ್ನ ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ. ನೋಡಿದ್ರ? ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅಬ್ರಹಾಮನ ಸೌಭಾಗ್ಯಕ್ಕೆ ಯಾರು ಸಹಬಾಧ್ಯಸ್ಥರು? ಈಸಾಕ, ಯಾಕೋಬನ 12 ಮಕ್ಕಳು. ಅಲ್ಲಿಗೆ ಮುಗಿಲಿಲ್ಲ. ಆ ಆಶೀರ್ವಾದದ ಬ್ಲೆಸ್ಸಿಂಗು, ಆ ಆಶೀರ್ವಾದದ ಬ್ಲೆಸ್ಸಿಂಗು ಯಾರೆಲ್ಲ ಯೇಸುವನ್ನ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡರೋ, ಯೇಸುವಿನಿಂದ, ಯೇಸುವಿನ ಮುಖಾಂತರ ಅನ್ಯ ಧರ್ಮೀಯರಾದ ನಾವು ಸಹ ಅಬ್ರಹಾಮನ ಸೌಭಾಗ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಡಿಕ್ಲೇರ್ ಮಾಡೋಣ, ಕಮೆಂಟ್ ಮಾಡಿರಿ, ಅಬ್ರಹಾಮನ ಸೌಭಾಗ್ಯಕ್ಕೆ ನಾನು ಬಾಧ್ಯಸ್ಥಳು. ಅಲ್ಲಿ ಬರೀರಿ, ಸಾಧ್ಯ ಆದರೆ ಟೈಪ್ ಮಾಡಿ, ಅಬ್ರಹಾಮನ ಸೌಭಾಗ್ಯಕ್ಕೆ ನನ್ನ ಕುಟುಂಬ ಬಾಧ್ಯಸ್ಥರು. ಈ ವಾಕ್ಯ ಆಮೇನ್ ನನ್ನ ಜೀವನಕ್ಕೆ ನೆರವೇರಲಿ ಎಂದು. ಅದ್ಭುತಕರವಾದ ಅನುಭವ ಇದು. ಇನ್ನು ವಿವರಿಸ್ತಾ ಹೋದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅಬ್ರಹಾಮ ಸಂಪಾದನೆ ಮಾಡಿದ್ದು, ಅವನ ಮಕ್ಕಳು ಮೊಮ್ಮಕ್ಕಳು 12 ಕುಲಗಳು, ಇಸ್ರಾಯೇಲ್, ಯಾಕೋಬ ಅಲ್ವಾ? ಇಸ್ರಾಯೇಲನ ಆಶೀರ್ವಾದ, ಇಸ್ರಾಯೇಲನ ಆಶೀರ್ವಾದ ಇದೆಲ್ಲ ಬಂದು ಇದರೊಟ್ಟಿಗೆ ನಮಗೆ ಇನ್ನೊಂದು ಆಡಪ್ ಆಗಿರೋದೇನು? ಯೇಸುವಿನ ಮುಖಾಂತರ, ಯೇಸು ಸಂಪಾದನೆ ಮಾಡಿದ ಆಶೀರ್ವಾದಗಳಿಗೆ, ಯೇಸುವಿನ ಮೂಲಕ ನಾವು ಸ್ವರ್ಗದ ತಂದೆಯ ಸಕಲ ಆಶೀರ್ವಾದಗಳಿಗೆ ಹಕ್ಕು ಬಾಧ್ಯಸ್ಥರಾಗಿ ಮಾರ್ಪಟ್ಟೆವು. ಸೊ ಭಯ ಪಡಬೇಡಿ, ಧೈರ್ಯದಿಂದಿರಿ. ಸ್ವರ್ಗದ ಆಶೀರ್ವಾದ ನನ್ನ ಮೇಲಿದೆ. ತಲೆ ಮೇಲೆ ಕೈ ಇಟ್ಟು ಹೇಳಿ, ಸ್ವರ್ಗದ ಆಶೀರ್ವಾದ ನನ್ನ ಮೇಲಿದೆ. ಅಬ್ರಹಾಮನ ಸೌಭಾಗ್ಯಕ್ಕೆ ನಾನು, ನನ್ನ ಕುಟುಂಬ ಬಾಧ್ಯಸ್ಥರಾಗಿದ್ದೇವೆ. ಆದಿಕಾಂಡದಲ್ಲಿ 5ನೆಯ ದಿನದಲ್ಲಿ ದೇವರು ಸೃಷ್ಟಿ ಮಾಡಿ ಆ ಮೀನುಗಳಿಗೆ ಕೊಟ್ಟಂತ ಆಶೀರ್ವಾದ, ಅಭಿಷೇಕ ಈ ಹೊಸ ವರ್ಷದಲ್ಲಿ ನನ್ನಲ್ಲೂ, ನನ್ನ ಕುಟುಂಬದಲ್ಲಿ, ನಮ್ಮ ಸಂತತಿ ಸಂತಾನದಲ್ಲಿ ನೆರವೇರುವಂತೆ ಪ್ರಾರ್ಥಿಸೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ.
ಕರ್ತರಾದ ಯೇಸುವೇ, ಈ ಹೊಸ ವರ್ಷದ ಪ್ರಾರಂಭದಲ್ಲಿ ಅದ್ಭುತಕರವಾದ ದೇವರ ವಾಗ್ದಾನವನ್ನು ಕೊಟ್ಟಿದ್ದೀರಿ. ಆ ವಾಗ್ದಾನವನ್ನು ನಾವು ನಂಬಿದ್ದೇವೆ. ದೇವರ ವಾಕ್ಯ ಹೇಳುತ್ತೆ, ಅನೇಕ ಮಹಿಳೆಯರು, ಅನೇಕ ಹಳೆಯ ಒಡಂಬಡಿಕೆಯ ಜನರು ದೇವರ ವಾಗ್ದಾನಗಳನ್ನು ವಿಶ್ವಾಸಿಸಿದ ಕಾರಣ, ಅವರು ದೇವರ ವಾಗ್ದಾನಗಳನ್ನು ನಂಬಿದ ಕಾರಣ ಸಿಂಹಗಳ ಬಾಯಿಯನ್ನು ಕಟ್ಟಿ ಹಾಕಿದರು, ಬೆಂಕಿಯ ಬಾಯಿಂದ ತಮ್ಮವರನ್ನ ಬಿಡುಗಡೆ ಮಾಡಿದರು, ಸತ್ತವರನ್ನು ಮರಳಿ ಜೀವಂತವಾಗಿ ಪಡೆದುಕೊಂಡರು. ದೇವರ ವಾಗ್ದಾನದಲ್ಲಿ ವಿಶ್ವಾಸವಿಟ್ಟ ಕಾರಣ ಈ ಹೊಸ ವರ್ಷದಲ್ಲಿ ದೇವರು ನಮಗೆ ಕೊಟ್ಟಂತ ವಾಗ್ದಾನ, ಅದಕ್ಕೆ ನಾವು ಸಹಬಾಧ್ಯಸ್ಥರು. ಸಂತ ಪೌಲ ಹೇಳುವಾಗೆ, ನನ್ನೊಡನೆ ಶುಭ ಸಂದೇಶ ಕಾರ್ಯದಲ್ಲಿ ಕೈ ಜೋಡಿಸಿದ ಫಿಲಿಪ್ಪ 4:3 ನಿಮ್ಮೆಲ್ಲರ ಹೆಸರುಗಳು ಈಗಾಗಲೇ ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿದೆ. ಸಂತ ಪೌಲರು ಹೇಳುತ್ತಾರೆ, ಸುವಾರ್ತೆಯಲ್ಲಿ ಆತನಿಗೆ ಸಹಾಯ ಮಾಡಿದ ವ್ಯಕ್ತಿಗಳನ್ನ ಸ್ಮರಣೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸುವ ರೀತಿಯಲ್ಲಿ ಕಳೆದ ವರ್ಷದಲ್ಲಿ ನಮ್ಮ RRC ಧ್ಯಾನ ಕೇಂದ್ರದಲ್ಲಿ ನಮ್ಮೊಟ್ಟಿಗೆ ಸೇರಿ ಶುಶ್ರೂಷೆಗಳಲ್ಲಿ ಸಹಾಯ ಮಾಡಿದ ಪ್ರತಿಯೊಬ್ಬ ತಂಡದ ಸದಸ್ಯರಿಗೆ, ಕೋರ್ ಟೀಮ್ ಮೆಂಬರ್ಸ್ಗೆ, RRC ಧ್ಯಾನ ಕೇಂದ್ರದ ಎಲ್ಲ ಡೈರೆಕ್ಟರ್ ಗುರುಗಳಿಗೆ, ವಿಶೇಷವಾಗಿ ಎಲ್ಲ ಧ್ಯಾನಾರ್ಥಿಗಳಿಗೆ ಯೇಸುವಿನ ನಾಮದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನೀವು ಕೊಟ್ಟಂತ ಸೇವೆ, ನೀವು ಮಾಡಿದಂಥ ಸೇವೆ ಅಪಾರವಾದುದು, ಶ್ರೇಷ್ಠವಾದುದು. ದೇವರ ಸೇವೆಯನ್ನ ಮಾಡುವವನು ಮನುಷ್ಯರಿಂದ ಮೆಚ್ಚುಗೆಯನ್ನು, ದೇವರಿಂದ ಸನ್ಮಾನವನ್ನು ಪಡೆದುಕೊಳ್ಳುತ್ತಾನೆ. ದೇವರ ರಾಜ್ಯಕ್ಕಾಗಿ ನೀವು ಮಾಡಿದ ಎಲ್ಲ ಸೇವೆಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದೇವರ ಸನ್ಮಾನ ನಿಮ್ಮ ಕುಟುಂಬಗಳಲ್ಲಿ ಅನುಭವಿಸುವ ಕೃಪೆ ನಿಮಗೆ ಲಭಿಸಲಿ. ಈ ಸಮಯದಲ್ಲಿ ಕಳೆದ ವರ್ಷವಿಡೀ ರಾತ್ರಿ ಜಾಗರಣೆ ಪ್ರಾರ್ಥನೆಯಲ್ಲಿ 3 ದಿನ ಧ್ಯಾನಕೂಟದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಧ್ಯಾನಾರ್ಥಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಷ್ಟೋ ಜನ ರೋಗ ಸೌಖ್ಯವನ್ನು, ಬಿಡುಗಡೆಯನ್ನು, ಅದ್ಭುತವನ್ನು, ಸೂಚನಾ ಕಾರ್ಯವನ್ನು, ಕುಟುಂಬದ ಆಶೀರ್ವಾದವನ್ನು ಪಡೆದುಕೊಂಡು ಸಾಕ್ಷಿ ಹೇಳಿ ದೇವರ ನಾಮವನ್ನು ಮಹಿಮೆಪಡಿಸಿ ಅನೇಕರ ಸಾಕ್ಷಿಯನ್ನು ನೀವು ಹೆಚ್ಚು ಮಾಡಿದ್ದಕ್ಕಾಗಿ, RRC ಧ್ಯಾನ ಕೇಂದ್ರದ ಕುಟುಂಬಸ್ಥರಾಗಿ ನೀವು ಸೇರಿಕೊಂಡದಕ್ಕಾಗಿ ನಿಮ್ಮೆಲ್ಲರಿಗೂ ಈ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮಾತ್ರವಲ್ಲ, ಕಳೆದ 1 ವರ್ಷದಿಂದ ಸತತವಾಗಿ 2-3 ವರ್ಷದಿಂದ ಈ ಜೀವಸ್ವರ ಟೆಲಿಕಾಸ್ಟ್ ಮಾಡುವಾಗ ಅದನ್ನು ವೀಕ್ಷಿಸಿ ನಮಗೆ ಉತ್ತೇಜನ ನೀಡುತ್ತಾ ಜೀವಸ್ವರದ ಮೀಡಿಯಾ ಮಿನಿಸ್ಟ್ರಿಗಾಗಿ ಪ್ರಾರ್ಥನೆ ಮಾಡಿ ಸಹಾಯ ಮಾಡಿ ನಮ್ಮೊಟ್ಟಿಗೆ ಕೈ ಜೋಡಿಸಿರುವ ಜೀವಸ್ವರದ ಎಲ್ಲ ಕುಟುಂಬಸ್ಥರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮೆಲ್ಲರ ಪ್ರಾರ್ಥನೆ ನಮಗೆ ಆಧ್ಯಾತ್ಮಿಕ ಜೀವನಕ್ಕೆ ಬಲವಾಗಿ ನಿಂತಿದೆ. ನಿಮ್ಮ ಪ್ರಾರ್ಥನೆ ಸದಾ ಮುಂದುವರೆದಿರಲಿ. ತಾಯಿ ಮತ್ತು ಮಕ್ಕಳ ಒಂದು ಆಧ್ಯಾತ್ಮಿಕ ಸಂಬಂಧದಲ್ಲಿ ನಾವು ನೆಲೆಗೊಳ್ಳೋಣ. ಒಬ್ಬ ತಂದೆ ತಾಯಿ ಆಶೀರ್ವಾದ ಮಾಡಿದರೆ ಸಾಕು, ಅದು ಅವರಲ್ಲಿ ಕಾರ್ಯ ಮಾಡುತ್ತದೆ. ಯಾಕೋಬ ಸಾಯುವ ಸಮಯದಲ್ಲಿ 12 ಮಕ್ಕಳನ್ನು ಕರೆದು ಅವರ ಶಿರಸ್ಸಿನ ಮೇಲೆ ಕೈಯಿಟ್ಟು ಏನನ್ನು ಆಶೀರ್ವಾದವಾಗಿ ನುಡಿದನೋ ಅದೇ ಅವರ ಜೀವಿತದಲ್ಲಿ ಪರಿಪೂರ್ಣವಾಗಿ ನೆರವೇರಿತು. ಒಬ್ಬ ಆಧ್ಯಾತ್ಮಿಕ ತಾಯಿಯಾಗಿ, ದೇವರ ಸೇವಕಿಯಾಗಿ, ದೇವರ ಪ್ರವಾದಿಯಾಗಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರ ಕುಟುಂಬಗಳನ್ನು ಆಶೀರ್ವದಿಸುತ್ತೇನೆ. ಈ ಹೊಸ ವರ್ಷದಲ್ಲಿ ದೇವರ ಶಾಂತಿ, ಸಮಾಧಾನ, ಪ್ರೀತಿ, ಕೃಪೆ ನಿಮ್ಮಲ್ಲಿ ತುಂಬಿ ತುಳುಕುವಂತಾಗಲಿ. ನಿಮ್ಮ ಕಾಣಜಗಳು ತುಂಬಿ ತುಳುಕಲಿ. ನಿಮ್ಮ ದವಸ ಧಾನ್ಯಗಳು ಅಭಿವೃದ್ಧಿಯಾಗಲಿ. ನಿಮ್ಮ ದನ, ಕರು, ಪಶು, ಪಕ್ಷಿ, ಪ್ರಾಣಿಗಳು, ಸಂತತಿ, ಸಂತಾನ ಯಥೇಚ್ಛವಾಗಿ ಅಭಿವೃದ್ಧಿಯಾಗಲಿ. ನಿಮ್ಮ ಮಕ್ಕಳ ವಿವಾಹ ಜೀವಿತ ಯೇಸು ನಾಮದಲ್ಲಿ ಅಭಿಷೇಕವಾಗಿ ಮುನ್ನಡೆಸಲ್ಪಡಲಿ. ಸಂತತಿ ಸಂತಾನದ ಸೌಭಾಗ್ಯ ನಿಮಗೆ ಉಂಟಾಗಲಿ. ಅಬ್ರಹಾಮನ ಸೌಭಾಗ್ಯಕ್ಕೆ ಬಾಧ್ಯಸ್ಥರಾಗುವ ಅಭಿಷೇಕ. ಅಬ್ರಹಾಮ ಘನಧನವಂತನಾಗಿದ್ದ, ವಿಶ್ವಾಸದ ಪಿತಾಮಹ ಎನಿಸಿಕೊಂಡ, ಪರಿಶೋಧನೆಯಲ್ಲಿ ಜಯಶಾಲಿಯಾಗಿದ್ದ, ದೇವರ ಸ್ನೇಹಿತ ಎಂದು ಕರೆಯಲ್ಪಟ್ಟ, ಇಂದಿಗೂ ನಮ್ಮ ಮಧ್ಯದಲ್ಲಿ ಜೀವಂತ ಸಾಕ್ಷಿಯಾಗಿ ನಿಂತಿರುವ ಅಬ್ರಹಾಮನ ಆಶೀರ್ವಾದ ನಮ್ಮಲ್ಲಿಯೂ ನಮ್ಮ ಕುಟುಂಬಗಳಲ್ಲಿ 1000 ತಲೆಮಾರುಗಳವರೆಗೆ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಹೊಸ ಕೃಪೆಯ ನೀಡೋ ದೇವಾ, ಹೊಸ ಬಲವ ನೀಡೋ ದೇವಾ, ಹೊಸ ಕೃಪೆಯ ನೀಡೋ ದೇವಾ, ಹೊಸ ಬಲವ ನೀಡೋ ದೇವಾ. ನೂತನ ವರ್ಷದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ವರ್ಷದೊಳಗೆ ನಮ್ಮ ನಡೆಸು, ನೂತನ ಕೃಪೆಯಿಂದ ನಮ್ಮ ತುಂಬಿಸು. ಹೊಸ ಕೃಪೆಯ ನೀಡೋ ದೇವಾ, ಹೊಸ ಬಲವ ನೀಡೋ ದೇವಾ. ಆರಂಭ ಅಲ್ಪವಾದರೂ
ಶ್ರೇಷ್ಠವು, ನಮ್ಮ ಆರಂಭ ಅಲ್ಪವಾದರೂ ಅಂತ್ಯವು ಶ್ರೇಷ್ಠವು. ಕೊರತೆಗಳು ನೀಗಲಿ, ಎಲ್ಲ ಕೊರತೆಗಳು ನೀಗಲಿ, ನಮ್ಮ ಕಷ್ಟಗಳು ನೀಗಿ ಹೋಗಲಿ. ಹೊಸ ಕೃಪೆಯ ನೀಡೋ ದೇವಾ, ಹೊಸ ಬಲವ ನೀಡೋ ದೇವಾ, ಲಜ್ಜೆಗೆ ಬದಲಾಗಿ ಮಾನವ ನೀಡೋ ದೇವಾ, ನಮ್ಮ ಲಜ್ಜೆಗೆ ಬದಲಾಗಿ ನಿನ್ನ ಮಹಿಮೆಯ ನೀಡೋ ದೇವಾ. ಕಣ್ಣೀರಿಗೆ ಬದಲಾಗಿ, ನಮ್ಮ ಕಣ್ಣೀರಿಗೆ ಬದಲಾಗಿ ಆನಂದ ತೈಲವ ನೀಡೋ ದೇವಾ, ಹೊಸ ಕೃಪೆಯ ನೀಡೋ ದೇವಾ, ಹೊಸ ಬಲವ ನೀಡೋ ದೇವಾ. ನೂತನ ವರ್ಷದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನಮ್ಮ ತುಂಬಿಸು. ನೂತನ ವರ್ಷದೊಳಗೆ ನಮ್ಮ ನಡೆಸು, ನೂತನ ಕೃಪೆಯಿಂದ ನಮ್ಮ ತುಂಬಿಸು. ವಿಶ್ ಯು ಆಲ್ ಅ ಹ್ಯಾಪಿ, ಬ್ಲೆಸ್ಸೆಡ್, ಪ್ರಾಸ್ಪರಸ್ ವಾಗ್ದಾನದ ಹೊಸ ವರ್ಷದ ಶುಭಾಶಯಗಳನ್ನು ಸಮರ್ಪಿಸುತ್ತೇನೆ. ಗಾಡ್ ಬ್ಲೆಸ್ ಯು.